ಇದು ನನ್ನ ಭಾರತ. ಆದರೆ ಈ ಮಹಾಪ್ರಭು ಬರುವಾಗ ಯಾರ ಕೈಯೂ ಕುಲುಕೋದಿಲ್ಲ, ಕೈ ತೋರಿಸ್ತಾನಷ್ಟೇ. ಹಿಟ್ಲರಿಂದ ಹಿಡಿದು ಎಲ್ಲಾ ಸರ್ವಾಧಿಕಾರಿಗಳ ಎಲ್ಲ ಲಕ್ಷಣಗಳು ಒಂದು ರಥದಲ್ಲಿ ಬರಬೇಕು, ಹೂವುಗಳನ್ನು ಹಾಕಬೇಕು, ಕೈ ಆಡಿಸಬೇಕು. ಆದರೆ ಅವನನ್ನು ಆರಿಸುವ ಜನ, ಅವನು ಪ್ರೀತಿಸಬೇಕಾದ ಜನ ಬೇಲಿಯ ಹೊರಗಡೆ ನಿಂತಿರ್ಬೇಕು, ಹೋಪರಾಕಂತಿರ್ಬೇಕು. ಇವನಿಗೆ ಚುನಾವಣೆ ಸಂವಿಧಾನವನ್ನು ಎಂತಹ ಒಂದು ದೊಡ್ಡ ತಮಾಷೆ ಮಾಡಿದಾನೆ ನೋಡಿ ಮಹಾಪ್ರಭು. ಚುನಾವಣೆ ಭಾರತ ದೇಶದಲ್ಲಿ ಇವತ್ತು ಲೋಕಸಭೆ ಚುನಾವಣೆ ನಡೀತಾ ಇದೆ. 500ಕ್ಕೂ ಹೆಚ್ಚು ಪ್ರತಿನಿಧಿಗಳು ಭಾರತ ದೇಶವನ್ನ ಪ್ರತಿನಿಧಿಸುತ್ತಾರೆ ಆಯಾ ಕ್ಷೇತ್ರಗಳಿಂದ. ಮದರ್ ಆಫ್ ಡೆಮಾಕ್ರಸಿ. ಇಷ್ಟು ದೊಡ್ಡ ದೇಶಕ್ಕೆ 500 ಪ್ರತಿನಿಧಿಗಳ ಪ್ರಾಮುಖ್ಯತೆ ಏನು ಗೊತ್ತೇ? ಈ 500ಕ್ಕೂ ಮೀರಿದ ಪ್ರತಿನಿಧಿಗಳು ನಮ್ಮ ಭವ್ಯ ಭಾರತವನ್ನ, ಭವಿಷ್ಯದ ಭಾರತವನ್ನ, ನಮ್ಮ ಮುಂದಿನ ಪೀಳಿಗೆಯ ಕನಸನ್ನ ನಿಜ ಮಾಡಲು ಬೇಕಾದ ಕಾನೂನುಗಳನ್ನು, ಆಲೋಚನೆಗಳನ್ನು ಕೂತು ಚರ್ಚಿಸುವಂತಹ 500 ಜನ. ಇವನಿಗೆ ಯಾರು ಬೇಕು? ಇವನನ್ನು ಇವನ ಆಸ್ಥಾನದಲ್ಲಿ ಹೊಗಳು ಭಟ್ಟರಷ್ಟೇ ಬೇಕು ಇವನಿಗೆ. ಅವನ ಅಭ್ಯರ್ಥಿಗಳಂತವ್ರು ನೋಡಿ. ಭಾರತ ದೇಶದ ಮೊದಲ ಪ್ರಧಾನಿ ಸುಭಾಷ್ ಚಂದ್ರ ಬೋಸ್ ಅನ್ನೋ ಒಬ್ಬ ನಟಿಮಣಿ ಅವನ ಅಭ್ಯರ್ಥಿ. ಇನ್ನೊಬ್ಬ ಅಭ್ಯರ್ಥಿಯ ಏಕೈಕ ಯೋಗ್ಯತೆ, ನಾನು ಚಿಕ್ಕವನಿದ್ದಾಗ ರಾಮಾಯಣದಲ್ಲಿ ರಾಮನ ಪಾತ್ರ ಮಾಡಿದ್ದ ಅರುಣ್ ಗೋವಿಲ್ ಅಂತ. ಅವನನ್ನ ಪತ್ರಕರ್ತ ಕೇಳ್ತಾನೆ, ನೀವು ರಾಜಕಾರಣಕ್ಕೆ ಬಂದಿದ್ದೀರಲ್ಲ, MP ಆಗಿ ಏನ್ ಮಾಡ್ತೀರಿ? ಈಗಷ್ಟೇ ಬಂದಿದ್ದೀನ, ನಾನು ಹೋಗ್ತಾ ಹೋಗ್ತಾ ಕಲ್ತ್ಕೊಳ್ತೀನಿ ಅಂತ. ಇನ್ನೊಬ್ಬ MP ಕ್ರಿಕೆಟ್ ಆಡ್ಕೊಂಡು ಟಿವಿನಲ್ಲಿ ಇರ್ತಾನೆ. ಇನ್ನೊಬ್ಬ ಮಹಾ ಹಳೆಯ ನಟಿ ಹೇಮಾ ಮಾಲಿನಿ ಅವರು, ಅವರ ಕ್ಷೇತ್ರಗಳಿಗೆ ಕೋತಿಗಳ ಕಾಟ ಜಾಸ್ತಿ ಆಯ್ತು ಅಂದ್ರೆ ಅದಕ್ಕೆ ಅವ್ರು ಕೊಡೋ ಪರಿಹಾರ ಕಾಡುಗಳಲ್ಲಿ ಹಣ್ಣಿನ ಮರ ಬೆಳೆಸೋಣ ಅಂತ. ಇವ್ರುಗಳು ಹೋಗಿ ಈ ದೇಶದಲ್ಲಿ ಏನ್ ಮಾಡ್ತಾರೆ? ಯಾಕೆ ಈ ಕರ್ನಾಟಕದಲ್ಲಿ 27 ಜನರನ್ನ ಪ್ರತಿನಿಧಿಗಳನ್ನ ನಾವು ಆರಿಸಿ ಕಳಿಸಿದ್ವಿ. ಇದೇ ಕರ್ನಾಟಕದಲ್ಲಿ 27 ಜನ ಪ್ರತಿನಿಧಿಗಳು ಮಾತ್ರ ಅಲ್ಲ, 2 ರಾಜ್ಯಸಭೆ ಕಳಿಸಿ, ಅದರಲ್ಲಿ ಒಬ್ರು ಫೈನಾನ್ಸ್ ಮಿನಿಸ್ಟ್ರು. ಈರುಳ್ಳಿ ಬೆಲೆ ಜಾಸ್ತಿ ಆಯ್ತು ಅಂದ್ರೆ ನಾನು ಈರುಳ್ಳಿ ತಿನ್ನಲ್ಲ ಅಂತ ಹೇಳುವ ಒಂದು ಫೈನಾನ್ಸ್ ಮಿನಿಸ್ಟರ್ ಬೇಕೆ? ಈ 27 ಜನರನ್ನ ಮತ್ತೆ ಆಯ್ಕೆ ಮಾಡುವಂತ ಹೇಳಿ ಬಂದು ನಿಂತಿದ್ದಾರೆ. ಇಲ್ಲಿ ಕಾವಿ ಕಲ್ಯಾಣ ಮಾಡೋದಕ್ಕೆ ಈ ಮಹಾಪ್ರಭು 2ನೇ ನಾಲಿಗೆ ಬಿಟ್ಕೊಂಡು ಓಡಾಡ್ತಾ ಇದ್ದಾನೆ. ನಾವು ಯುವಕರು ಕೇಳಬೇಕಾದ ಪ್ರಶ್ನೆ, ಈ 5 ವರ್ಷ ಹಲ್ಕಿಸ್ಕೊಂಡು ಎಲ್ಲಿ ನಿಂತಿದ್ರಿ? ನನ್ನ ರಾಜ್ಯಕ್ಕಾಗಿ, ನನ್ನ ಮಕ್ಕಳಿಗಾಗಿ, ನಮ್ಮ ಯುವಕರಿಗಾಗಿ ಏನು ಪ್ರಶ್ನೆ ಮಾಡಿದ್ರಿ? ನಿಮ್ಮ ಮಹಾಪ್ರಭುವೆ ಕಿವಿಗೆ, ನಾವು ಈ ಪ್ರಾಂತಗಳಿಂದ ಬರುತ್ತಿದ್ದೇವೆ, ಇಲ್ಲಿಯ ಬಿಸಿಲು ಇಲ್ಲಿದೆ, ಇಲ್ಲಿಯ ಇದು ಇಲ್ಲಿದೆ, ಇಲ್ಲಿಯ ಅಲ್ಲೂ ಇಲ್ಲಿದೆ, ಈ ಸಮಸ್ಯೆಗಳಿದೆ, ಇಲ್ಲಿ ಕಾಲೇಜುಗಳಾಗಬೇಕು, ಇಲ್ಲಿ ಯುವಕರ ಸಮಸ್ಯೆ ಇದೆ ಅಂತ ಮಾತಾಡಿದ್ರ? ದೇನಿನ ಹಲ್ಕಿಸ್ಕೊಂಡು ಕೂತಿದ್ರ? ಈ 27 ಜನ ಮಾಡಿದ ಕೆಲಸ ಏನು? ಮಹಾಪ್ರಭುಗಳು ಇಲ್ಲಿ ಬಂದಾಗೆಲ್ಲ ರೋಡ್ ಹಾಕೋದು. ಮೈಸೂರಿನವನೊಬ್ಬ ನಮ್ಮ ತೆರಿಗೆಗೆ ನಮಗ ರೋಡ್ ಹಾಕಲ್ಲ.